ಏನು ಇವ್ರಿ ಸೈ ರಾಜಕೀಯಲ್ಲಿದ್ದಾರೆ. ಬತ್ತ ಭಾಳ ವಿಲಾಸ್ಬಿಟ್ಬಿಟ್ಟ. ಇವನು ಈ ಥರಕ್ಕೆ ಬರ್ತಾನೆ ಅಂತ ಕಾಣಲ. ನಾನು ಯಾವುದೊಂದಾದರೂ ನನ್ನ ಹತ್ರ ಒಂದು ಸೊಲ್ಲಕ್ಕೆ ಹಿಂದೆ ಯಾವ ಕೆಲಸನೂ ಮಾಡ್ತಿರಲ್ಲ. ಈಗೆಲ್ಲ ಒಂದು ತೀರ್ಮಾನ ಮಾಡ್ಕೊಂಡು ಒಂದು ಕಾಟಾಚಾರಕ್ಕೆ ಬಂದು ಕೇಳ್ತಾನೆ ನನ್ನ ಹತ್ರ. ಏನಿದೆ ಪೋಷ್ಟ ದೀಪಾವಳಿಗೆ ಹಬ್ಬ ಬಂದಿದ್ದ ಗೊತ್ತಿಲ್ಲ ಏನಿಗೆ ಯಾವತ್ತ ಯಾವ ಹಬ್ಬ ಯಾವ ಪೂಜೆ ಯಾವುದಕ್ಕೆ ಇರಬೇಕು ಅಂತ ಈ ಥರ ಅಂತ ಹೇಳಿದ್ರೆ ಎಲ್ಲ ಸುಳ್ಳು. ರಜೆಲ್ಲ ಸುಳ್ಳು, ಎಂತ ಇಲ್ಲದಿದ್ದು ಸುಳ್ಳು. ಹೋಗ್ಬೇಕಾಗ್ಯದ ಅಲ್ಲಿಗೆ ಹಬ್ಬಕ್ಕೆ. ಅವಳ ಹಣೆ ಬರೋಕ್ಕೆ ಒಂದು ಗಂಡು ಹೇರೋಕ್ಕಾಗಲ್ಲ. ನಾನಿಲ್ಲಿ ಹೆತ್ಕೊಟ್ಟಿನಲ್ಲ, ಅದ್ರ ಮನೆಗೆ ಜನ ಮಾಡ್ಕೊಳ್ಳೋಣ ಅಂತ ಲೆಕ್ಕ ಹಾಕ್ಯದೇನ. ಎಂತಕ್ಕೆ ಸಾಕ್ಬೇಕು ಗಂಡು ಮಕ್ಕಳನ್ನ. ಅಲ್ಲ ಒಂದು ಪಕ್ಷ ಹಾಗೆ ಹೋಗೋದಾರು ಹೇಳಾರು ಹೋಗೋದಲ್ಲ, ಎಂಥದಂತ ಸುಳ್ಳು ಎಂತಕ್ಕಾಗಿ ಏನು ನಮ್ಗೆ ಗೊತ್ತಾಗಲ್ಲ ಅಂತನ ಹೇಳಿದೆ. ಹತ್ರ ಮುಟ್ಟ ಇಲ್ಲೇ ತಂದ್ಕೊಳೋಣ ಅಂದಾಗ ನಾಯಿಗೆ ಹಬ್ಬ ಮಾಡಿ ಹೋದಿದ್ರು. ಬೇಡ ಅಂತ ಏನು ಕುಣಿದ್ರು, ಚಂಗನ್ ಕುಣಿದು ಹಾಗೆ ತಂದರು. ಈಗ ನಾನು ಅನ್ವಯಿಸ್ಬೇಕು. ಅವಾಗ ಆ ಥರ ಕೇಳಿದ್ರೆ ಈಗ ಪೂರ್ತಿ ಬದಲಾಕಿ ಕೂತಾರೆ. ಏನಾದ್ರು ಹೇಳ್ದಂಗೆ ಏನು ಹೋತ ಏನು ಎದೆ ಮೇಲೆ ಹೇರಿಕೆ ಹೋತಾರೆ. ಆಸ್ತಿ ಅಂತ ಆಸ್ತಿ ಹಿಡ್ಕೋಬೇಕು. ಎಂತ ಕೊಡೋದು ಇಲ್ಲ, ಬಾರಿಸೋದು ಇಲ್ಲ. ಅಂದ್ಕೊಂಡಷ್ಟು ಸುಲಭಕ್ಕಿಲ್ಲ. ಎಂಥವ್ರು ಕೊಲ್ಬಿದ್ದು ಹೋಗಲಿ ಎಂದು ಸಹ ಅದೇ ಹಬ್ಬ ಒಂದು ಕನಾಗೆಲ್ಲ ಕೂದು ಮಾಡೋಕ್ಕಾಗದಿದ್ಮೇಲೆ ಅಂತಕ್ಕೆ ಮಕ್ಳು ಅಂತಕ್ಕೆ ಮರಿ ಅಂತಕ್ಕೆ ಸರಿ ಏನ ಮಾಡ್ತಾ ಕೂತ್ರೆ ಅದೇ ಆಗ್ತದೆ. ಈಗ ಕೆಲಸ ಆಗಲ್ಲ. ಇವತ್ತು ಓ ಎಂತಕ್ಕೆ ಬಂದೆ ಅಂತಲೇ ಜ್ಞಾನ ಮರ್ತು ಹೋತಲ್ಲ. ಎಂಥದೋ ಥರಕ್ಕಂತ ಬಂದೆ. 108 ತಲೆ ಒಳಗೆ ಬರೋಕ್ಕೆ ಹೋಗಿ ಎಂಥ ಥರಕ್ಕೆ ಬಂದೆ. ಹಸಿಮೆಣಸು ಅಲ್ಲ, ಹುಣಸೆ ಹುಳಿ ಅಲ್ಲ, ಉಪ್ಪಲ್ಲ, ಕಾಯಿ ಹೋಳಿಕೆ ಅಲ್ಲ, ಎಲ್ಲ ಒಳ್ಳೆಯದು. ಕಲ್ಲ ಬಿದ್ದೆ ಹೋಗಲಿ. ಎಂಥ ಥರಕ್ಕೆ ಬಂದಿದೆ ಅಂತಲೇ ಮರ್ತೋತೆ. ಇನ್ನು ಆಚೆ ಹುಡುಗಿ ಮನೆಗೆ ಹೋಗಲು ನೋಡಿದ್ಮೇಲೆ ಗೊತ್ತೀಗ. ಓ ಅಮ್ಮ, ಇಲ್ಲಿದ್ದೀಯಾ ನೀನು? ನಾನು ಅಲ್ಲೆಲ್ಲ ಹುಡುಕ್ತಿದ್ದೀನಿ. ಎಂತ ಮಾಡ್ತಿದ್ದೀಯಾ? ಇಲ್ಲೆಂತ ಮಾಡ್ತಿದ್ದೆ ಅಮ್ಮ? ಎಂತ ಮಾಡ್ತಾರ? ಸಾಮಾನು ಸರಿಪಟ್ಟ ಐಟಲ್ಲಿ ಬಂದು ಎಂತ ಮಾಡ್ತಾರೆ ನೋಡೋಣ ಹೇಳ. ಬಾಗಂತ್ರಾಸ ಎಡ್ಕೊಳ್ತಾ ಹಾಕೋಣ ಅಂಥೇಳಿ ಬಂದೆ. ಗೆಜ್ಜೆ ಹುಡುಕ್ತಾ ಇದ್ದೆ, ಸಿಕ್ಲ. ಹೇಳ ನೀನು, ನನ್ನ ಕೆಲಸ ನಾನು ಮಾಡ್ಕೋಬೇಕು. ಆಚೆ ಹೋಗಿ ಎಂಥ ಥರಕ್ಕೆ ಬಂದಿದ್ದೆ ಅಂತಲೇ ಜ್ಞಾನ ಮರ್ತೋತು ನನಗೆ. ಅಲ್ಲ ಅಮ್ಮ, ಒಂಚೂರು ನಿತ್ಕ ಮಾರತೆ. ಅದು ಎಂತಕ್ಕೆ ಹಿಂಗೆ ಮಾಡ್ತೀಯ ಅಂತಲೇ ಗೊತ್ತಾಗಲ್ಲ. ಒಂಚೂರು ನಿತ್ಕಳೆ. ಎಂತ ಹೇಳಿ, ನಾನು ತಂದು ಕೊಡ್ತೀನಿ. ಎಂತ ತರಬೇಕಿತ್ತ? ನನಗೆ ಇಂಥದ್ದು ಅಂತ ಜ್ಞಾನ ಮರ್ತೋತು ಅಂತ ಹೇಳ್ತಿದ್ದೀನಿ. ಯಾವ್ದಾರು 1-2 ತಲೆ ಒಳಗಿದ್ರೆ ಏನಾರು ಆಗ್ತದೆ. 108 ಈ ತಲೆ ತುಂಬ್ಕೊಂಡ್ರೆ ಜ್ಞಾನ ಮರ್ತೋಗದೆ ಮತ್ತೆ ಅಂತ ಆಗ್ತದೆ. ಏನೇನೊಂದು 2 ವರ್ಷಕ್ಕೆ ಇನ್ನೇನಾಗ್ತದೆ ಏನೋ ಅಂತ ನನಗೆ. ಹೋಗಲಿ, ಮಕ್ಕಳು ಮರಿ ಸಾಕೋದು ಸಲಗದು ಎಂತಕ್ಕೆ. ಏನಾತಮ್ಮ ಈಗ? ಎಂತಕ್ಕಂತ ಈ ಥರ ಮಾಡ್ತಿದ್ದೀಯ ನೀನು? ಏನಾಯ್ತು ಹೇಳ. ಏನಾಯ್ತು ಅಂತ ನಿಂಗೆ ಗೊತ್ತಿಲ್ಲನಾ? ನಾನೇ ಬಾಯ್ಬಿಟ್ಟು ಹೇಳ್ಬೇಕಾ? ಮತ್ತು ಹಸೂಟಿ ಕೇಳ್ತಿದ್ದೀಯಮ್ಮ ಅಂದ್ಕೊಂಡಲ್ಲ. ಏನಿದೆ ಪೋಷ್ಟನ ದೀಪಾವಳಿಗೆ ಹಬ್ಬ ಬಂದೈತಾ ನಿಂಗೆ ಗೊತ್ತಿಲ್ಲ? ಗೋಪೂಜೆ ಯಾವತ್ತು ಅದೇ ಅಂತ ಹೇಳಿ ಅಲ್ಲಿಂದ ಇಲ್ಲಿಗೆ ಬಂದ್ಕೊಂಡ. ಈಗ ಹಬ್ಬಕ್ಕೆ ಇರೋಕ್ಕಾಗಲ್ಲ, ನಾನು ಹೋಗ್ತೀನಿ. ನನಗೇನಷ್ಟು ಗೊತ್ತಾಗಲ್ಲ ಅಂತ ಮಾಡ್ದ. ಹೆಂಡತಿ ಮನೆಗೆ ಹೋಗೋಕ್ಕಾಗಿ ಇಷ್ಟು ನಾಟಕ ಮಾಡ್ತಿದ್ದೀಯಲ್ಲ. ನಾವು ಹೋಗೋದಾರು ಹೋಗು, ಏನು ಬೇಡ ಅಂತೀನ. ಇಲ್ಲ ಒಂದು ಮಾಲೆ ಒಂದು ಕಟ್ಟಿ ನಿಮ್ಗೆ ಹೋಗೋಕೆ ಕೂಡ್ದು ನಾಳೆ ಹಬ್ಬಗೆ ಹಿಂದೆ ಹೋಗ್ಬೇಕು ಅಂತ ಹೇಳಿದ್ರೆ ಏನು ನಿನ್ನ ಹೆಚ್ಚಾಗ್ತಾರ ಅವ್ರನ? ನಿಂಗೆ ಮನೇಲಿ ಹಬ್ಬ ಮಾಡಬೇಕು ಅನ್ನೋದಿಲ್ಲ, ಅಲ್ಲಿ ಹೋಗಿ ಹಬ್ಬ ಮಾಡೋಕೆ ಇಷ್ಟು ಬೇಗ ಇದಾಗಿ ಹೋಯ್ತು ನಿಂಗಲ್ಲ. ಅಮ್ಮ, ನಾನಲ್ಲಿ ಹಬ್ಬ ಮಾಡ್ತೀನಿ ಅಂತ ಎಲ್ಲಿ ಹೇಳಿದೆ? ಈಗ ಇವತ್ತಿಗೆ ಬೇಗ ಹೋದ್ರೆ ಇವತ್ತು ರಾತ್ರಿನೇ ನಾನು ಅಲ್ಲಿಂದ ಹೊರಟು ಬೆಂಗಳೂರಿಗೆ ಹೋಗಮ್ಮ ಅಮ್ಮ. ನಾಳೆ ನಂಗೆ ರಜೆ ಇಲ್ಲ. ನಿಂಗೆ ಯಾಕೆ ಅರ್ಥ ಆಗಲ್ಲ ಹಂಗಾರೆ? ಅದಕ್ಕೆ ಹೇಳ್ತಿದ್ದೀನಿ, ಇವತ್ತೇ ಮಾಡೋಣ ಹಬ್ಬನ ಅಂತ. ನೀ ಅದನ್ನೂ ಕೇಳಲ್ಲ. ಈಗ ಅಲ್ಲಿಂದ ಇಲ್ಲಿಗೆ ಬಂದು ಇನ್ನು ಸದ್ಯಕ್ಕಂತೂ ಬರೋಕ್ಕಾಗಲ್ಲ. ಮನೆಗೆ ಒಂದು ಹಬ್ಬದ ಟೈಮಲ್ಲಿ ಅಲ್ಲಿಗೆ ಹೋಗೋದೆ ಹೆಂಗೆ ಹೇಳ? ಹೋಗಲಿ ಬಿಡು ಮಾರತಿ. ನೀನು ಹಂಗೆ ಇಷ್ಟೆಲ್ಲ ಹೇಳಿದ್ರೆ ನಾನು ಅಲ್ಲಿಗೆ ಹೋಗೋದೇ ಇಲ್ಲ. ಇವತ್ತು ರಾತ್ರಿ ಇಲ್ಲಿಂದನೇ ಹೊರಟು ಹೋಗ್ತೀನಿ ನಾನು ಬೆಂಗಳೂರಿಗೆ. ಆವಾಗಾರು ನಿಂಗೆ ಸಮಾಧಾನ ಆಗ್ತದ?
ಹೋಗಲ್ಲ, ನಾನು ಎಲ್ಲಿಗೆ ಹೋಗೋದು ಇಲ್ಲ. ನಾನು ನಿನ್ನ ಹೆಚ್ಚಾಕಿದ್ದು, ನೀ ನನ್ನ ಹೆಚ್ಚಾಕಿದ್ದಲ್ಲ. ನೀ ಹಂಗೆ ಸುಳ್ಳು ಸಟ್ಟ ಹೇಳಿದ್ರೆ ನನಗೂ ಗೊತ್ತಾಗದೇ ಇರೋಕ್ಕೆ ಏನಂತ ತಿಳ್ಕೊಂಡೀಯ? ಏನು ರಾಜಕ್ಕಿಲ್ಲದೆ ಆಫೀಸಲ್ಲಿ ಕೆಲಸ ಮಾಡವ ನೀನೇ ಸೈ. ಎಂತೆಂಥ ಮಿನಿಸ್ಟ್ರ್ ಮೊಮ್ಮಕ್ಕಳೇ ಹಬ್ಬಕ್ಕೆ ದೀಪಾವಳಿಗೆ ಹಬ್ಬ ಬಿಡೋಂಗಿಲ್ಲ ಅಂತ ಹೇಳಿ ಬಂದೊಂದು ಗೋಪೂಜೆ ಮಾಡ್ಕೊಂಡು ಹೋಗ್ತಾರೆ. ಇವನಿಗೆ ನಾಳೆ ರಜೆ ಇಲ್ಲಂತೆ. ಅದು ಹೆಂಗದ? ಈಗಲೇ ಇಷ್ಟು ಸುಳ್ಳು ಹೇಳೋಕೆ ಕಲ್ತ್ಬಿಟ್ಟೆ ಅಲ್ಲ ನೀನು. ಮನೆಯಲ್ಲದ ಹಬ್ಬ ಮಾಡೋಕ್ಕಾಗದೆ ಅಲ್ಲಿಗೆ ಹೋಗ್ಬೇಕು, ಹೋಗದೆ ಇದ್ರೆ ಹೆಂಗಾಗ್ತದೆ? ಹೋಗ್ಬೇಕಂತ ಗೊತ್ತಾಗ್ತದೆ. ಇಲ್ಲಿದ್ದು ಹಬ್ಬ ಮಾಡಬೇಕು ಅಂತ ಗೊತ್ತಾಗಲ್ಲ ನಿನಗೆ. ಅಲ್ಲ, ಹೇಳದ್ನಲ್ಲ ಮಾರತಿ, ನಾ ಹೋಗಲ್ಲ ಅಲ್ಲಿಗೆ ಅಂತ ಹೇಳಿದ್ನಲ್ಲ. ಇವತ್ತು ಸಂಜೆ ತನಕ ಇಲ್ಲೇ ಇರ್ತೀನಿ. ನೈಟ್ ಬಸ್ಸಿಗೆ ನಾನು ಇಲ್ಲಿಂದನೇ ಹೋಗ್ತೀನಿ. ಸಮಾಧಾನನಾ? ಈಗ ಬಂದಾಗ ಒಂದ್ಸರಿ ಈಗ ತಂದೆ ತಾಯಿ ಹತ್ರ ಹೋಗದೆ ಇದ್ರು ಅಲ್ಲಿ ಹೋದ್ಮೇಲೆ ಮತ್ತೇನಾರು ಅದನ್ನೇ ಹೇಳ್ತಾ ಕೊರಗ್ತಾ ಕೂತ್ಕೊಂತದೇನೋ ಅಂತ ಹೋಗೋಣ ಅಂದ್ಕೊಂಡೆ. ಬೇಡ ಬಿಡು, ಅದೇನು ಬಂದರೂ ನಾನೇ ಫೇಸ್ ಮಾಡ್ಕೋತೀನಿ. ನಾನು ಎಲ್ಲಿಗೆ ಹೋಗೋದು ಇಲ್ಲ. ಎಂತ ಮಾಡೋದು? ಇಲ್ಲಿಗೆ ಹೇಳಿ ಎಂತ ಕೆಲಸ ಎಂತ ಮಾಡಬೇಕು? ನಾಳೆ ಹಬ್ಬದ ಕೆಲಸ ಎಂತ ಹೇಳಿ ಅದನ್ನಾರು ಮಾಡ್ತೀನಿ ಅತ್ಲಾಗಿ. ಅದು ಯಾವ ಥರ ಮರಯ್ಯ? ಏನು ನಾ ಕಾಣ್ದಿದ್ದು 6-7 ತಿಂಗಳ ತನಕನ ನಾನು ಅಲ್ಲಿಗೆ ಹೋಗಲ್ಲ, ಅಲ್ಲಿ ಕಾಲಿಡಲ್ಲ ಅಂತೇಳಿ ಒಂದು ಫೋನಲ್ಲೂ ಮಾತಾಡ್ತಿರಲ್ಲ. ನಾನು ಹತ್ರ ಮಾತಾಡಲ್ಲ ಅಂತಿತ್ತು. ಈಗ ಅಲ್ಲಿಗೆ ಹೋಗದೆ ಇದ್ದು ಕೂಡಲೇ ಎತ್ತಿ ಆಗ್ತದೆ ಏನೋ ಅದಕ್ಕೆ. ಅಲ್ಲ, ನಿಂಗೆ ಎತ್ತಿ ಆಗ್ತದ? ಅದ್ರದೊಂದು ಹೇಳಿ. ಇನ್ನು ಪೂರ್ತಿ ಇದಾಗಿದ್ರೆ ಇನ್ನು ಏನು ಮಾಡ್ತಿದ್ದೆ ನೋಡೋಣ ಹೇಳು. ನನ್ನ ಕಣ್ಣಾರಿಕೆ ಇಷ್ಟೆಲ್ಲ ನೋಡಿ ನನ್ನ ಹತ್ರನೇ ಕತೆ ಹೇಳ್ತೀಯ ಬಂದ್ಕೊಂಡು. ಅಮ್ಮ, ನಿನ್ನ ಲೆಕ್ಕಾಚಾರ ಏನಂತ? ಅವಳು ಹಂಗಿದ್ದವಳು ಹಾಗೆ ಇದ್ದು ಬಿಡ್ಬೇಕು, ಏನೂ ಬದಲಾಗಬಾರ್ದು ಅಂತನಾ? ಅವಾಗ ಅವಳಿದ್ದ ಸ್ಟೇಜಿಗೂ ಈಗಿರೋದಕ್ಕೂ ವ್ಯತ್ಯಾಸದೆ. ಎಲ್ಲಿ ಹೋಗ್ಬೇಕು ಎಲ್ಲಿ ಬರಬೇಕು ಅಂತ ಗೊತ್ತಾಗ್ಯದ ಅವಳಿಗೆ. ಏನು ಮಾತಾಡ್ತೀಯ ಅಮ್ಮ ನೀನು ಹಿಂಗೆ ಅಂತೀಯ ಅಂತ ಅಂದ್ಕೊಂಡಿರಲ್ಲ ನಾನು. ನಾನು ಜ್ಞಾನ ಮಾಡಿರ್ಲಪ್ಪ. ನಾನು ಆ ನೀರು ಬರೋ ಕಣ್ಣಲ್ಲಿ ರಕ್ತ ಬರ್ಸ್ಕೊಂಡು ಆ ಮಕ್ಳನ್ನ ಸಾಕಿ, ಏನಪ್ಪ ಓದೋದು ಬೇಡ, ಮುಂದೆ ಓದೋದು ಬೇಡ, ಬಾರಿಸೋದು ಬೇಡ, ಮನೆಯಲ್ಲೇ ಇರಲಿ ಅಂತ ಕೂತಿದ್ರು. ನಾನೇ ದಮ್ಮಯ್ಯನ ಗುದ್ದೆ ಹೊಡೆದು ಓದ್ಸೋಣ, ಆಚೆ ಮನೆಯಲ್ಲೆಲ್ಲ ಓದ್ತಾರೆ, ತೋಟಕ್ಕೆ ಕಾಯಿಲೆ ಬರ್ತದೆ ಅಂತಾರೆ, ಅದನ್ನು ನಂಬ್ಕೊಂಡಿರೋದು ಅಂತ ಪೆಟ್ಟೊಂದು ತಿನ್ಲೇನು ಹಂಗೆ ಮಾಡಿ ನೀನು ಓದಿಸಿ ನೌಕರಿ ಕೊಡ್ಸಿದ್ಕೆ ಈಗ ನೀನು ಯಾರ ಮನೆಗೆ ಹೋಗಿ ಅವ್ರು ಚಾಕರಿ ಮಾಡೋಕೆ ನಿತ್ತಾಗಿ ಹೋತು. ಇದಕ್ಕೆ ಏನೋ ನನ್ನ ಮಗನ ಸಾಕಿದ್ದ? ಅಲ್ಲ ಅಮ್ಮ, ನಾನು ಓದಷ್ಟೊತ್ತಿಗೆ ತೋಟಕ್ಕೆ ಕಾಯಿಲೆನೇ ಬಂದಿರಲಿಲ್ಲ, ಹೋಗಲಿ ಬಿಡೋದು. ಅದು ಎಂತ ಆಗಲಿ. ಈಗ ಅದರಿಂದ ತೊಂದರೆ ಏನಾಯ್ತು? ನಾ ಓದಿದ್ರಿಂದ ನಿಂಗೆ ತೊಂದರೆ ಏನಾಗಿದೆ ನಂಗೆ ಅದನ್ನೊಂಚೂರು ಹೇಳಿಬಿಡು. ಎಂತ ಆಗಿದೆ ಅಂದರೆ, ನೌಕರಿಗೆ ಹೋದೆ. ನೌಕರಿಗೆ ಹೋದಾಗ ಏನಾಗ್ಲಾಗ ನನಗೆ ಮನೆಗೆ ಹೋಗಿ ಬಂದು ಏನು ಎಷ್ಟು ಜವಾಬ್ದಾರಿ ಇತ್ತು. ಯಾವೊಂದು ಕೆಲಸಕ್ಕಾರು ಹಂಗೆ ಇದು ಮಾಡ್ತಿದ್ದೆ. ಮದುವೆ ಆಗಿದ್ದು ಪೂರ್ತಿ ಹತ್ಲ ಕಡೆನೇ ಆಗಿ ಹೋದಲ್ಲ. ಇದು ಎಂತ ಅಂತ ಹೇಳೋದು ನೋಡೋಣ. ದೀಪಾವಳಿಗೆ ಹಬ್ಬ ಅಂದರೆ ಎಷ್ಟು ಗೋಳಾದರೂ ಅಡ್ಡಿಲ್ಲ, ನಾ ಬದಲೇಬೇಕು ಅಂತ ಗೊತ್ತಿದ್ದೆ. ಬಂದವನ ಹಬ್ಬಕ್ಕಿರಲ್ಲ, ಹೆಂಡತಿ ಮನೆಗೆ ಹೋಗ್ತೀನಿ ಅಂತೀಯಲ್ಲ, ಇದಕ್ಕೆ ನಾನು ಎಂತ ಹೇಳ್ಬೇಕಾ? ಅಲ್ಲ ಅಮ್ಮ ನೋಡು, ನಂಗೆ ಇದಕ್ಕೆ ಸಿಟ್ಟು ಬರೋದು. ಮತ್ತು ನಾನು ಏನಾರು ಹೇಳ್ದ ಕೂಡಲೇ ಅದಕ್ಕೆ ಮತ್ತೆ ಸಿಟ್ಟು ಮಾಡ್ಕಿತೀಯ. ಮನೆ ಒಳಗೆ ಸುಮ್ಮನೆ ರಗಳೆ ಮಾರತಿ. ನಾನು ಎಲ್ಲಿ ಹೇಳಿದೆ ಈಗ ಅಲ್ಲಿಗೆ ಹೋಗ್ತೀನಿ ಅಂತ? ಹೇಳ್ತಿದ್ದೀನಿ ಸಾಯಂಕಾಲ ತನಕ ಇಲ್ಲೇ ಇದ್ದು ನೈಟ್ ಬಸ್ಸಿಗೆ ಇಲ್ಲಿಂದನೇ ಹೋಗ್ತೀನಿ ಅಂತೀನಿ, ಮತ್ತು ಅದನ್ನೇ ಹೇಳ್ತೀಯ. ನಾನು ಹೇಳೋದು ಸುಳ್ಳೇನಲ್ಲ ಅಮ್ಮ. ನಾನು ಅಲ್ಲಿಗೆ ಹೋಗೋಕ್ಕಾಗಿ ಹೇಳೋದಲ್ಲೇ. ನಿಜವಾಗ್ಲೂ ನಾನು ನಾಳೆ ಬೆಂಗಳೂರಿಗೆ ಹೋಗಲೇಬೇಕು, ನಂಗೆ ರಜೆ ಇಲ್ಲ. ಇವತ್ತಿನ ತನಕ ರಜೆ ಇರೋದು ಹೇಳ್ದೆ ನಾನು, ಇವತ್ತೇ ಮಾಡೋಣ, ಗೋಪೂಜೆನೂ ಇವತ್ತೇ ಮಾಡೋಣ ಅಂತ. ನೀವು ಅದನ್ನು ಕೇಳಲ್ಲ, ಎಲ್ಲ ನೀವು ಹೇಳ್ದಂಗೆ ಆಗ್ಬೇಕು ಅಂತೀರಿ. ಅದು ಯಾವ ಥರನೇನ ಮಾರತಿ? ಒಂದು ಕೆಲಸ ಮಾಡಂಗಾರೆ, ಆಯ್ತಾ? ನೀನು ಆಫೀಸಲ್ಲಿ ನಿಂಗೆ ಯಾರು ಬರಬೇಕು ಅಂತ ಹೇಳ್ಯಾರಲ್ಲ, ಅವ್ರಿಗೊಂದು ಫೋನ್ ಮಾಡಿ ಹೇಳು. ನಾಳೆ ಅದು ಎಂಥ ಕೆಲಸ ಮಾಡಬೇಕಿತ್ತು ನಾಡ್ದಿಗೆ ಮಾಡಿದ್ರು ಸೈ, ನಾಡ್ದು ಮಾಡಿಕೊಡ್ತೀನಿ ಅಂತ ಹೇಳ. ನಾಳೆ ಒಂದು ದೀಪ ಹಚ್ಚಿ ನಾಳೆ ಕತ್ಲಿಗೆ ಹೊರಡು ಇಲ್ಲಿಂದನೇ ಹೇಳ. ಏನು ನಾಳೆ ಅಂದರೆ ನಾಳೆನೇ ಮಾಡ್ಬೇಕಾಗ್ಯದ, ಇನ್ನೊಂದು ದಿವ್ಸ ಮಾಡಿದ್ರೆ ಆಗಲ್ಲ. ಅಲ್ಲ ಅಮ್ಮ, ನಿಂಗೆ ಇವತ್ತು ಎಂತ ಆತೆ? ಎಂತ ಮಾತಂತ ಆಡ್ತಿದ್ದೀಯಾ? ರಜೆ ಇಲ್ಲ, ನಾಳೆ ಆಫೀಸಿಗೆ ಹೋಗ್ಬೇಕು ಅಂತೀನಿ, ಫೋನ್ ಮಾಡಿ ನಾಳೆ ಮಾಡೋ ಕೆಲಸ ನಾಡ್ದು ಮಾಡ್ತೀನಿ ಅಂತ ಹೇಳು ಅಂತೀಯ. ಎಂತ ನಮ್ಮ ಮಾವನ ಮನೆನಾ ಅಮ್ಮ ಅದು? ನಮ್ಮ ಟೈಮಿಗೆ ಸರಿಯಾಗಿ ಅಲ್ಲಿ ಹೋಗಿ ಕೆಲಸ ಮಾಡೋಕ್ಕೆ ನಾವು ಒಬ್ಬನೇ ಇರೋದಂತ ಮಾಡಿಯಾ? ಕೆಲಸ ಮಾಡೋಕ್ಕೆ ಸುಮಾರು ಜನ ಇರ್ತಾರೆ, ಅವರೆಲ್ಲ ಹೆಂಗೆ ಮಾಡ್ತಾರೋ ಹಾಗೆ ನಾನು ಮಾಡ್ಬೇಕಾಗ್ತದೆ. ಇದೆಲ್ಲ ಗೊತ್ತು ನಿನಗೆ, ಸುಮ್ಮನೆ ನೀನು ಈ ಥರ ಹೇಳ್ತಿದ್ದಿ. ಓ ಹೌದನ? ಅದು ಗೊತ್ತಾಗ್ತದೆ ನಿಂಗೆ.
ನಿನ್ನ ಆಫೀಸಲ್ಲೇ ನಾಳೆ ಮಾಡೋ ಕೆಲಸ ನಾಡ್ದು ಮಾಡೋಕ್ಕಾಗಲ್ಲ. ಒಂದೇ ಯಾವತ್ತು ಮಾಡಬೇಕು ಒಂದೇ ಮಾಡಬೇಕು. ಅದಾಗಲ್ಲ. ಇಲ್ಲ ನೀನೊಬ್ಬನೇ ಅಲ್ಲ, ಸುಮಾರು ಜನ ಅದಾರೆ, ಎಲ್ಲ ಮಾಡ್ಬೇಕಾಗ್ತದೆ. ಇದು ಈಗೇನೋ 4 ವರ್ಷ ಆತ ಒಂದು 3 ಕಾಸಿನ ಒಂದು ಆಫೀಸ್ ಕೊಟ್ಕೊಂಡು ಆದರೂ ಕೆಲಸನೇ ಒಂದಿನ ಮಾಡೋದನ್ನ ಮತ್ತೊಂದಿನ ಮಾಡೋಕ್ಕಾಗಲ್ಲ. ಹಬ್ಬ ಏನು ಇಂದು ನಿನ್ನೆಂದನ ತಲಾಂತರದಿಂದ ಬಂದಿದ್ದು. ಇಂಥ ದಿವಸ ಇಂಥದನ್ನೇ ಮಾಡಬೇಕು ಅಂತ ಹೇಳಿ ಪಂಡಿತರೆಲ್ಲ ಹೇಳಬಾರ್ದು. ಮಾಡೋದು ಗೋಪೂಜೆ ಎಂದು ಮಾಡಬೇಕು ಒಂದೇ ಮಾಡಬೇಕು. ಇದನ್ನೇ ನಮ್ಮ ಒಂದು ಮನೆಯಲ್ಲೇ ಮಾಡೋದ, ಇಡೀ ಊರಲ್ಲಿ ಮಾಡ್ತಾರೆ. ನಾನು ಈಗ ನನ್ನ ಮಗ ನೌಕರಿಗೆ ಹೋಗ್ತಾನೆ, ನಮ್ಮ ಮನೇಲಿ ಇವತ್ತೇ ಹಬ್ಬ ಮಾಡ್ತೀನಿ ಅಂತ ಅದನ್ನು ಹಿಂದೋನಿಂದ ಬಂದಿದ್ದನ್ನ ಬದಲಾಯಿಸಿ ಮುಂಚಿತಾಗಿ ಮಾಡೋಕ್ಕತ್ತದ. ಕೆಂಡರಿಗೆ ಅಂತ ಹೇಳಲ್ಲ ಅವರು. ಇದೇ ಸೈ ರಾಜಕೀಯದಲ್ಲಿದ್ದ ಮಗ ಇದ್ರ ಮಗನೇ ಸೈ ನೌಕರಿ ಕಂಡಿದ್ದ ಅಂತ. ಅದಂತೂ ಹೋಗಲಿ, ನಾರು ಮನುಷ್ಯರಿಗೆ ಅಂತಾರು ಹೇಳಿ ಏನಾರು ಮಾಡ್ಕಿಬೋದಯ್ಯ ದೇವರಿಗೆ ಅಂತ ಮಾಡೋದ. ಸುಮ್ಮನಿರ್ತವೆ ಅಂತ ಲೆಕ್ಕ ಹಾಕಿಯ. ಯಾವ್ದನ್ನ ಮಾಡೋ ಹಬ್ಬ ಯಾವ್ದನ್ನ ಮಾಡಿಟ್ರೆ. ಅಯ್ಯೋ ಮಾರತ್ತೆ ಅಮ್ಮ, ನಿಂಗೆ ಇನ್ಯಾವ ಥರದಲ್ಲಿ ಹೇಳಬೇಕು ಅಂತಲೇ ಗೊತ್ತಾಗಲ್ಲ. ನಾ ಎಂತ ಹೇಳಿದ್ರು ಅಲ್ಲಿಗೆ ಮತ್ತೊಂದು ಏನಾದ್ರು ತಂದು ಇಟ್ಟಿರ್ತೀಯ ನೀನು. ನೀ ಏನಾರು ಅಂದ್ಕಮ್ಮ, ಇವತ್ತು ನೈಟ್ ಅಂತೂ ಹೊರಡ್ತೀನಿ ನಾನು. ಬೇಕಾದ್ರೆ ಸೌಜನ್ಯ ಇಲ್ಲೇ ಇರ್ತದನ್ನು ಕೇಳ್ತೀನಿ ತಡಿ. ಅದು ಇಲ್ಲೇ ಇರ್ತದೆ ಅಂದರೆ ಇರಲಿ, ನಾನು ಹೋಗಿ ಬರ್ತೀನಿ. ನೆಕ್ಸ್ಟ್ ಶನಿವಾರ ಬರ್ತೀನಿ. ಬಂದವು ಅವಳನ್ನು ಕರ್ಕೊಂಡು ಹೋಗ್ತೀನಿ. ಈಗಲಾರು ಸಮಾಧಾನನಾ? ಬೇಕಾರೆ ಬಿಟ್ಟು ಹೋತೀಯ. ನೀನಾಗಿ ನೀನು ಇರು ಅಂತ ಹೇಳಿಬಿಟ್ಟು ಹೋಗಮಲ್ಲ ಅಲ್ಲ? ಅಲ್ಲ ಅಮ್ಮ, ಗೊತ್ತಿದ್ದು ಈ ಥರ ಮಾತಾಡ್ತಿದ್ದೀಯಲ್ಲ ನೀನು. ಸೌಜನ್ಯನ ಪರಿಸ್ಥಿತಿ ಏನು ಅಂತ ಗೊತ್ತಿಲ್ಲ ನಿನಗೆ? ಅವಳು ಇರಲ್ಲ ಅಂತ ಏನಾದರೂ ಹಠ ಮಾಡಿದಾಗಲೂ ನಾವು ಇಲ್ಲೇ ಬಿಟ್ಟು ಹೋದ್ರೆ ಏನಾಗ್ತದೆ? ಅದಕ್ಕೂ ಒಂದು ಹೇಳ್ತೀಯ. ಇಲ್ಲಿ ತಂದು ಸಿಕ್ಸಿಟ್ಟು ಹೋದ, ನಾವಿಲ್ಲಿ ಕೆಲಸ ಮಾಡ್ಕೊಳೋದ, ಇವಳು ಚಾಕ್ರಿ ಮಾಡೋದ ಅಂತ. ಅಲ್ಲ, ಅದನ್ನು ನೀ ಹೇಳ್ತೀಯ ಅಂತಲ್ಲ, ನನಗೆ ಅರ್ಥ ಆಗ್ತದೆ. ಯಾರಾದರೂ ಹೇಳೋದೆಯ? ಈಗ ಅವಳನ್ನ ಈ ಮಟ್ಟಕ್ಕೆ ತರ್ಬೇಕಾರೆ ನಾನು ಎಷ್ಟು ಪ್ರಯತ್ನ ಪಡ್ತಿದ್ದೀನಿ ಅಂತ ನಂಗೆ ಗೊತ್ತಮ್ಮ. ಇದೇನು ನಾನು ಬಯಸಿ ಹೋಗಾದ ಮದುವೆನಾ? ನೀವೇ ಹುಡುಕಿ ಮದುವೆ ಆಗಲೇಬೇಕು ಅಂತ ಆಗಿದ್ದು. ಆಗದಂತೂ ಆಗ್ಯದಲ್ಲ, ಹೆಂಗಾರು ಮಾಡಿ ಸರಿ ಮಾಡ್ಕೊಳ್ಳೋಣ ಅಂತ ನಾನು ಹೋರಾಡ್ತಿದ್ದೀನಿ. ನಿಮ್ಗೆ ಒಂದು ಸ್ವಲ್ಪ ಕೋಆಪ್ರೇಟ್ ಮಾಡಿ ಅಂದರೆ ನೀವು ಅದನ್ನೂ ಮಾಡಲ್ಲ. ಈಗೇನಾದ್ರು ಇಲ್ಲಿ ಬಿಟ್ಟು ಹೋದೆ, ಅವಳಿಗೆ ಇಷ್ಟ ಇಲ್ದಿದ್ರೂ ಬಿಟ್ಟು ಹೋದೆ ಅಂದ್ಕ, ಅದನ್ನೇ ತಲೆಗೆ ತಗೊಂಡು ಅಳ್ಳೋದು ಮಾಡೋದು ಮಾಡ್ತಾಳೆ, ನಿದ್ರೆ ಮಾಡಲ್ಲ. ಮತ್ತು ನಾನು ಅಲ್ಲಿ ಕರ್ಕೊಂಡು ಹೋಗ್ಕೊಂಡು ಫಸ್ಟಿಂದ ಎಲ್ಲ ಟ್ರೀಟ್ಮೆಂಟ್ ಕೊಡಿಸ್ಬೇಕಾಗ್ತದೆ. ನಾನು ಅರ್ಥ ಮಾಡ್ಕ ಅಮ್ಮ ಸ್ವಲ್ಪ ಪ್ಲೀಸ್. ನನಗೆ ಹೆಚ್ಚಿನ ರಜೆಗಳೆಲ್ಲ ಅದಕ್ಕೆ ಹೋಗ್ತಾ ಇದ್ದಾವಮ್ಮ. ನಿನ್ನ ಹತ್ರ ಹೇಳೋದೆ ನಾನು ಇಷ್ಟು ದಿವಸ ಹೇಳಿರಲ್ಲ. ತುಂಬ ದಿವಸ ಅವಳನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿನಿ ನಾನು. ತೀರ ಏನಾರು ಆದಾಗ ತುಂಬ ದಿವಸ ಮಧ್ಯಾಹ್ನ ಮೇಲೆ ರಜೆ ಹಾಕಿ ಮನೆಗೂ ಬಂದೀನಿ. ಹಾಗಾಗಿ ನನ್ನ ರಜೆಗಳೆಲ್ಲ ಕಳೆದವೆ. ಇಲ್ದಿದ್ರೆ ನಾನು ಇರ್ತಿದ್ದೆ. ಇರೋ 1-2 ರಜೆನೂ ಇಲ್ಲೇನಾರು ಕಳ್ಕೊಂಡು ಹೋಗ್ಬಿಟ್ರೆ ಮತ್ತು ನೆಕ್ಸ್ಟ್ ಅನಿವಾರ್ಯ ಅಂದಾಗ ನಾನು ಏನು ಮಾಡಲಿ ನೋಡೋಣ ಹೇಳು. ಪ್ಲೀಸ್ ಅಮ್ಮ, ನನ್ನ ಪರಿಸ್ಥಿತಿನೂ ಒಂಚೂರು ಅರ್ಥ ಮಾಡ್ಕ. ಈ ಸರಿ ಒಂದು ಏನು ಹೇಳಬೇಡ ಅಮ್ಮ. ನಿಂಗೂ ಗೊತ್ತಲ್ಲ ನಂಗೆ ದೀಪಾವಳಿ ಹಬ್ಬ ಅಂದರೆ ಎಷ್ಟು ಇಷ್ಟ ಅಂತ. ಅದನ್ನೆಲ್ಲ ಬಿಟ್ಟು ಹೋಗ್ತಿದ್ದೀನಿ ಅಂದರೆ ನನ್ನ ಪರಿಸ್ಥಿತಿ ಹೆಂಗಿರ್ಬೋದು ನೀನು ತಿಳ್ಕ. ನಿಜವಾಗ್ಲೂ ನನಗೂ ಬೇಜಾರಾಗ್ತದೆ. ಹಬ್ಬಕ್ಕೆ ಇರಲೇಬೇಕು ಅಂತದೆ. ಅದಕ್ಕೆ ನಾನು ಹೇಳಿದ್ದು ಇವತ್ತೇ ಮಾಡೋಣ ಅಂತ. ಆ ಮಾಲೆ ಕಟ್ಟೋಕ್ಕೆಲ್ಲ ನಾನು ಎಷ್ಟು ಇದು ಮಾಡ್ತಿದ್ದೆ ಅಂತ ಗೊತ್ತಿಲ್ಲ ಅಮ್ಮ ನಿನಗೆ. ಆದರೂ ಬಿಟ್ಟು ಹೋಗ್ತಿದ್ದೀನಿ ಅಂದರೆ ನನ್ನ ಪರಿಸ್ಥಿತಿ ಹೆಂಗಿರ್ಬೇಕು ಲೆಕ್ಕ ಹಾಕು. ನೀನೇ ಅರ್ಥ ಮಾಡ್ಕೊಂಡೆ ಇದ್ರೆ ಇನ್ಯಾರು ಅರ್ಥ ಮಾಡ್ಕೊತಾರಮ್ಮ? ಮಾರಾಯ, ನೀವು ಅದಕ್ಕಾಗ ಒಂದು ಸತಿ ಹೇಳೋದು ಕರೆಯೋದು ಅವನ್ನೆಲ್ಲ ಮಾಡಬೇಡಿ. ಹೊರಡೋದಾರ ಆದ್ರೆ ಮಾತ್ರ ಎಲ್ಲಿಗೂ ಹೋಗಕ್ಕೆ ಕೊಡ್ದು. ಕತ್ಲೆ ತನಕ ಇಲ್ಲೇ ಇದ್ದು ಇಲ್ಲಿಂದನೇ ಹೊರಡ್ಬೇಕು. ಎಂಥಾರು ಒಂಚೂರು ತಿಂಡಿ ತೀರ್ಥನಾರು ಮಾಡ್ತೀನಿ ಎಂತ ಮಾಡ್ಕೊಂಡು ಅದೇ ಕೂತ್ಕೊ ತಿಂದಂಗೆ ನಾವು ಆ ಥರ ಇಟ್ಕೊಂಡು ಉಣ್ಣೋದು ಎಂಥದ್ದು ಯಾರಿಗಾಗಿ ಮಾಡ್ಬೇಕು? ಹೊಸ ಮದುಮಗಳು ಲೆಕ್ಕ ಅಂದರೆ ಇರಬೇಕು ಮನೇಲಿ. ಹೋಗ್ತೀನಿ ಅಂತೀರಿ. ಆಗಲಿ, ಏನು ಮರ ಹೊರಡ್ಬೋದೆ ಹೇಳಿ. ಎಂಥಾರು ಒಂಚೂರು ತಿಂಡಿನಾರು ಮಾಡ್ತೀನಿ ಮರ. ನಾಳೆ ಕೊಲಿಗಿಡಕ್ಕೆ ಬೇರೆ ಮಾಡ್ತೀನಿ.